ಮಹಾಕುಂಭಮೇಳ ಅದೆಷ್ಟು ಸಹಸ್ರಾರು ವರ್ಷಗಳಿಂದ ನಡೆಯುತ್ತಿದೆಯೋ. ಕುಂಭಮೇಳದ ಪೌರಾಣಿಕ ಕಥೆಗಳು ಇಂದಿಗೂ ಸನಾತನ ಧರ್ಮದ ಜೀವಾಳ ಅಂತಲೇ ನಾವೆಲ್ಲರೂ ಭಾವಿಸಿದ್ದೇವೆ. ಇಷ್ಟು ನೆಮ್ಮದಿಯಾಗಿ ಸ್ನೇಹ ಬಾಂಧವ್ಯದಿಂದ ವಾಸಿಸುತ್ತಿರುವಾಗ ಧರ್ಮಾಂಧತೆಯ ವಿಷ ಬೀಜ ಬಿತ್ತುವ ಮಂದಿಗೇನು ಕೊರತೆ ಇಲ್ಲ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರುವ ಈ ಸುಮಧುರ ಕ್ಷಣ ಭಾರತದ ಪ್ರತೀಕವೆಂದೇ ಸರ್ವರೂ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಸಂಭ್ರಮ ಸಡಗರವನ್ನ ಸಹಿಸದ ಮತಾಂಧನೊಬ್ಬ ಹಾಲಿಗೆ ಹುಳಿ ಹಿಂಡುವ ಕೆಲಸ ಮಾಡಿದ್ದಾನೆ. ಅದು ವಕ್ಫ್ ಬೋರ್ಡ್ ಹೆಸರಿನಲ್ಲಿ ವಕ್ಫ್ ಮಂಡಳಿಗೆ ಸೇರಿದ 18 ಎಕರೆ ಭೂಮಿಯನ್ನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಬಳಸಿಕೊಳ್ಳಲಾಗ್ತಿದೆ. ಇದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಾಜ್ವಿ ಬರೇಲ್ವಿ ದೂರಿದ್ದಾನೆ. ಅಲ್ಲದೆ ಈ ಬಾಲಿಶ ಹೇಳಿಕೆಯಿಂದ ಕೆರಳಿ ಕೆಂಡಮಂಡಲರಾದ ಯೋಗಿ ಆದಿತ್ಯನಾಥ್ ಜಾಗ ನಮ್ಮದು ಅಂತ ಹೇಳಿಕೊಳ್ಳುವ ಉದ್ದೇಶದಿಂದ ಕುಂಭಮೇಳಕ್ಕೆ ಆಗಮಿಸಿದ್ರೆ ಹುಷಾರ್ ಎಂದು ವಕ್ಫ್ ಬೋರ್ಡ್ಗೆ ಎಚ್ಚರಿಕೆ ನೀಡಿದ್ದಾರೆ.